ಎರಡು ಜಡೆ ಹಾಕಿಲ್ಲ ಅಂತ ಜಡೆಯನ್ನೇ ಕತ್ತರಿಸಿದ್ದಾರೆ ಶಿಕ್ಷಕರು. ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಎರಡು ಜಡೆ ಹಾಕೊಂಡು ಬಂದಿಲ್ಲ ಅಂತ ಜಡೆ ಕತ್ತರಿಸಿರೋ ಶಿಕ್ಷಕರು. ಪ್ರೌಢಶಾಲೆಯ 3 ವಿದ್ಯಾರ್ಥಿನಿಯರ ಕೂದಲಿಗೆ ಈ ರೀತಿ ಕತ್ತರಿ ಹಾಕಿದ್ದಾರೆ ಶಿಕ್ಷಕರು. 8ನೇ ತರಗತಿಯ ವಿದ್ಯಾರ್ಥಿನಿಯರ ಕೂದಲನ್ನ ಕತ್ತರಿಸಿದ್ದಾರೆ ದೈಹಿಕ ಶಿಕ್ಷಕ ಶಿವಕುಮಾರ್ ಮತ್ತೆ ಸಹ ಶಿಕ್ಷಕಿ ಪವಿತ್ರ. ಇಂಥ ಕೃತ್ಯ ಎಸಗಿರೋದು ಅಲ್ಲ, ಮಕ್ಕಳಿಗೆ ಶಿಸ್ತು ಕಲಿಸಬೇಕು, ಹೌದು, ಶಾಲೆಗೆ ಹೀಗೆ ಬರಬೇಕು ಅನ್ನೋದು ಇರುತ್ತೆ, ಸರಿ. ಹಾಗಂತ ಇವರನ್ನ ಶಿಕ್ಷಕರು ಅನ್ನೋದಕ್ಕಾಗತ್ತಾ? ಎರಡು ಜಡೆ ಹಾಕೊಂಬಂದಿಲ್ಲ ಅಂತ 3 ವಿದ್ಯಾರ್ಥಿನಿಯರಿಗೆ ಈ ತರ ಜಡೆಗೆ ಕತ್ತರಿ ಹಾಕಿದ್ದಾರೆ. ದೈಹಿಕ ಶಿಕ್ಷಕ ಅಂದ್ರೆ PT ಮಾಸ್ಟ್ರು ಮತ್ತೆ ಸಹ ಶಿಕ್ಷಕಿ ಇಬ್ರು ಸೇರಿ ಇಂಥ ಕೃತ್ಯ ಎಸಗಿರೋದು. ಇಂಥದ್ದಕ್ಕೆಲ್ಲ ಏನು ಅವಕಾಶ ಇಲ್ಲ. ಹಾಗಿದ್ರೆ ಏನು ಉಗುರು ಕಟ್ ಮಾಡಿ ಬಂದಿಲ್ಲ ಅಂದ್ರೆ ಇವರು ಕೈ ಕತ್ತರಿಸ್ತಾರ? ಹಂಗಿದ್ರೆ ಶಿಕ್ಷಕರಾಗಿ ಮಕ್ಕಳನ್ನ ತಿದ್ದೋದು ಹೇಗೆ ಅನ್ನೋದು ಮೊದಲು ಶಿಕ್ಷಕರಿಗೆ ಅರಿವಿರಬೇಕು. ಶಿಕ್ಷಕರ ಸ್ಥಾನದಲ್ಲಿದ್ದವರೇ ಇಂಥ ಕೃತ್ಯಗಳನ್ನ ಎಸಗುವಂಥದ್ದು ವಿಪರ್ಯಾಸ ಅಂತ ಹೇಳಬೇಕು. ಎರಡು ಜಡೆ ಹಾಕೊಂಡು ಬಂದಿಲ್ಲ ಅಂದರೆ ಅಥವಾ ಶಾಲೆಗೆ ಹಾಗೆ ಬರಬೇಕು ಯೂನಿಫಾರ್ಮ್ ಜೊತೆಗೆ ಅನ್ನೋ ನಿಯಮ ಇದ್ದರೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಟು ಮಕ್ಕಳಿಗೆ ಅದು ಅರ್ಥ ಆಗೋ ಹಾಗೆ ಮಾಡಬೇಕು. ಮತ್ತೊಮ್ಮೆ ಈ ರೀತಿ ಮಾಡಬಾರ್ದು ನಾಳೆಯಿಂದ ಅಂಥೇಳಿ ಮಕ್ಕಳಿಗೆ ಮನವರಿಕೆ ಆದರೆ ಮಕ್ಕಳು ತಿದ್ದುಕೊಳ್ತಾರೆ. ನಾಳೆಯಿಂದ ಶಾಲೆಗೆ ಹೇಗೆ ಬರಬೇಕು ಆ ಥರ ಬರ್ತಾರೆ. ಅದು ಬಿಟ್ಟು ಮಕ್ಕಳಿಗೆ ಮಾನಸಿಕ ಆಘಾತ ಆಗೋ ಹಾಗೆ ಕೂದಲಿಗೆ ಸೀದಾ ಇವರು ಕತ್ತರಿ ಹಾಕಿದ್ದಾರೆ ಅಂದರೆ PT ಮಾಸ್ಟ್ರು ಮಾಡೋ ಕೆಲಸನ ಅದು. ಚನ್ನಪಟ್ಟಣದ ಅರಳಾಳು ಸಂದ್ರದಲ್ಲಿ ಈ ಘಟನೆ ನಡೆದಿರೋದು. ಸರ್ಕಾರಿ ಶಾಲೆಯೊಂದರಲ್ಲಿ ದೈಹಿಕ ಶಿಕ್ಷಕ ಶಿವಕುಮಾರ್ ಮತ್ತು ಅವರ ಸಹ ಶಿಕ್ಷಕಿ ಸೇರಿಕೊಂಡು ಇಂಥ ಕೆಲಸ ಮಾಡಿದ್ದಾರೆ. ಏನು ಪ್ರಾಂಶುಪಾಲರ ಗಮನಕ್ಕೆ ಬಂದಿದೆಯೋ ಇಲ್ವೋ, ಬಂದಿರುತ್ತೆ. ಬಟ್ ಇಂಥ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನು ಹೇಗೆ ಬೇಕಂದರೆ ಹಾಗೆ ನಡೆಸ್ಕೊಳ್ಬಹುದು ಅಂದರೆ ಅದು ತಪ್ಪಾಗುತ್ತೆ. ಮಕ್ಕಳನ್ನು ದಂಡಿಸಬೇಕು, ಕಲಿಸೋ ಸಮಯದಲ್ಲಿ ಅವರನ್ನು ಶಿಕ್ಷಿಸಬೇಕು, ಎಲ್ಲವೂ ಸರಿ. ಆದರೆ ಅದಕ್ಕೆ ಆದಂಥ ರೀತಿ ನೀತಿಗಳಿರುತ್ತೆ, ವಿಧಾನಗಳಿರುತ್ತೆ. ಆದರೆ ಅದೆಲ್ಲನೂ ಬಿಟ್ಟು ಈ ಥರ ಎರಡು ಜಡೆ ಹಾಕ್ಕೊಂಡು ಬಂದಿಲ್ಲ ಅಂತ ಹೇಳಿ ಕೂದಲನ್ನೇ ಕತ್ತರಿಸ್ಬಿಟ್ಟಿದ್ದಾರೆ. ವಿದ್ಯಾರ್ಥಿನಿಗಳ ಪರಿಸ್ಥಿತಿ ಏನಾಗಬೇಡ, ಮಕ್ಕಳ ಮನಸ್ಸಿನ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಇಂಥವ್ರನ್ನೆಲ್ಲ ನಿಜ ಶಿಕ್ಷಕರು ಅಂತ ಶಾಲೆಯಲ್ಲಿ ಇಟ್ಕೊಳ್ಬೇಕಾ? ಆಡಳಿತ ಮಂಡಳಿ ಒಂದ್ಸಲ ಯೋಚನೆ ಮಾಡಬೇಕು. 3 ವಿದ್ಯಾರ್ಥಿನಿಯರು ಈ ಥರ ಎರಡು ಜಡೆ ಹಾಕ್ಕೊಂಡು ಬಂದಿರಲಿಲ್ಲ ಶಾಲೆಗೆ ಅಂತ. ಸಾಮಾನ್ಯವಾಗಿ ಯಾಕೆ ಅಲ್ಲೊಂದು ಡ್ರೆಸ್ ಕೋಡ್ ಇರುತ್ತೆ, ಅಥವಾ ಇದೇ ರೀತಿ ಬರಬೇಕು, ಹೆಣ್ಣು ಮಕ್ಕಳು ಹೀಗೆ ಬರಬೇಕು, ಗಂಡು ಮಕ್ಕಳು ಹೀಗೆ ಬರಬೇಕು ಅನ್ನೋ ನಿಯಮ ಇರುತ್ತೆ. ಯಾಕೆ ಅಂದರೆ ಒಂದು ಶಿಸ್ತಿರಲಿ, ಎಲ್ಲ ವಿದ್ಯಾರ್ಥಿಗಳು ಒಂದು ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡಲಿ, ಅಶಿಸ್ತು ಪಾಲನೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ PT ಮಾಸ್ಟ್ರಿಗೆ ಆ ಶಿಸ್ತು ಸಂಯಮ ಇದ್ದ ಹಂಗೆ ಕಾಣ್ತಾ ಇಲ್ಲ. ಇದ್ದಿದ್ದಿದ್ರೆ ಇಂಥ ಕೃತ್ಯಕ್ಕೆ ಮೇ ಬಿ ಕೈ ಹಾಕ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಘಟನೆನ ನಿರ್ಲಕ್ಷ್ಯ ಮಾಡದೆ ಇಂಥ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? PT ಮಾಸ್ಟ್ರು ಅಂತ ಬೇರೆ ಹೇಳ್ತಾರೆ. ಇದೇ ರೀತಿ ಮಕ್ಕಳು ಇನ್ನೇನಾದರೂ ತಪ್ಪು ಮಾಡಿದರೆ ಇನ್ನೊಂದು ಸ್ವರೂಪದ ಶಿಕ್ಷೆ ಕೊಡೋದಕ್ಕೆ ಮುಂದಾದರೆ ಇವರು ಇಲ್ಲಿ ಶಿಕ್ಷಕರನ್ನೇ ತಿದ್ದಬೇಕಾಗಿದೆ. ಈಗ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಿದ್ದೋದಾಗಿರಲಿ, ಶಿಕ್ಷಕರನ್ನೇ ತಿದ್ದಬೇಕು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್. ಇದೇನಿದು ಶಿಕ್ಷಕರ ಹುಚ್ಚಾಟ? ಯಾಕೆ ಇಂಥ ಕೃತ್ಯ ಎಸಗಿದ್ದಾರೆ? ಖಂಡಿತ ವಿಜಯ್, ಏನೋ ಇಂಥ ಒಂದು ಅಮಾನುಷ್ಯವಾದಂತಹ ಘಟನೆ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಶಾಲೆಗೆ ಬರ್ತಕ್ಕಂತ ವಿದ್ಯಾರ್ಥಿಗಳು 2 ಜಡೆಯನ್ನ ಹಾಕೋ ಬರ್ಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಮಾಡಿರ್ತಾರೆ. ಆದ್ರೆ 3 ವಿದ್ಯಾರ್ಥಿಗಳು 2 ಜಡೆಯನ್ನ ಹಾಕೊಂಡು ಬರ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೈಹಿಕ ಶಿಕ್ಷಕರಾದಂತವ್ರು ಏನು ಶಿವಕುಮಾರ್ ಏನಿದ್ದಾರೆ, ಹಾಗೆ ಸಹ ಶಿಕ್ಷಕಿ ಪವಿತ್ರ ಸದ್ಯ ಏನು ಆ 3 ವಿದ್ಯಾರ್ಥಿನಿಯರ ತಲೆ ಕೂದಲನ್ನ ಕಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ವಾದ ವಿವಾದಗಳು ಕೂಡ, ಅಂದ್ರೆ ಪೋಷಕರಿಗೂ ಹಾಗೆ ಅಲ್ಲಿಯ ಶಿಕ್ಷಕರಿಗೂ ಸಾಕಷ್ಟು ವಾದ ವಿವಾದಗಳೇ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಯಾರೋ ಈ ಒಂದು ಅಂದ್ರೆ ವಿದ್ಯಾರ್ಥಿನಿಯರ ತಲೆ ಕೂದಲನ್ನ ಕಟ್ ಮಾಡ್ಲಿಕ್ಕೆ ಒಂದು ಅಂದ್ರೆ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡುವಂತ ಗುರುಗಳೇ ಇಂಥ ಒಂದು ಅಮಾನುಷ್ಯವಾದಂತ ಘಟನೆಗೆ ಮುಂದಾಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಶೋಚನೀಯ ಸಂಗತಿ ಅಂತಕ್ಕಂಥದ್ದು ಇಲ್ಲಿ ಹೇಳ್ಬೇಕಾಗ್ತದೆ. ಪ್ರಮುಖವಾಗಿ ಏನು 8ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಈ ತರ ತಲೆ ಕೂದಲನ್ನ ಕಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ದೈಹಿಕ ಶಿಕ್ಷಕ ಶಿವಕುಮಾರ್ ಹಾಗೆ ಸಹ ಶಿಕ್ಷಕಿ ಪವಿತ್ರ ಅವರ ಮೇಲೆ ಪೋಷಕರು ಕೂಡ ತೀವ್ರವಾದಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ತರಾಟೆಗೆ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಹೇಳಿ ಅದೇನೇನು ಪ್ರಾಬ್ಲಮ್ ಹೇಳಿ ಅದೇನೇನು ಪ್ರಾಬ್ಲಮ್ ಹೇಳಿ. ನೋಡಿ ಮೇಡಮ್, ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಬೈಕರ್ ಹಾಕಿ ಬರ್ತಾರೆ, ಒಂದು ಸ್ವಲ್ಪ ಕಟ್ಟಿ ಮಾಡೋಣ ಅಂತಂದ್ರೆ ಆ ಮೇಡಮ್ ಬೇಡ ಕಂಡ್ರೆ ಅಂತ ಹೇಳಿದ್ರು, ನಾವು ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಏನಂದ್ರೆ ಅವರು ಸ್ವಲ್ಪ ಕ್ರಮ ಕಟ್ ಮಾಡ್ತಾರೆ ಅಂತ ಅವ್ರು ಹುಡುಗಿಗೆ ಹೆಣ್ಮಕ್ಳು ಕಲ್ಬಿಟ್ಟು ಅವರೇ ನಿಲ್ಸ್ಕೊಂಡು ಅವರೇ ಸ್ವಲ್ಪ ಕಟ್ ಮಾಡೋದು. ಎಷ್ಟು ಜನ ಕಟ್ ಮಾಡೋದು? ಇಬ್ರು ಮಾಡಿದ್ದಾರೆ ಸರ್, 3 ಜನ.
ಇದು ಇಂಪ್ರೂವ್ ಮಾಡೋದು ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.